MP ಅವರ ಹೆಸರನ್ನ ಆತ ಡೆತ್ ನೋಟಲ್ಲಿ ಬರೆದಿದ್ದಾನೆ, FIR ಆಗಿದೆ. ಏನು ಹೇಳ್ತೀರಿ ಸರ್? ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ 12ನೇ ವಾರ್ಡ್ 21ರಲ್ಲಿ ಆತನು ಡ್ರೈವಿಂಗಲ್ಲಿ ಟೆಂಪರರಿ ಕೆಲಸದಲ್ಲಿ ಇರ್ತಾನೆ. ನಾಗೇಶ್ ಅನ್ನೋರ ಮುಖಾಂತರ 40 ಲಕ್ಷ ರೂಪಾಯಿ ಅವನು ಬರೆದಿರೋದು. ಸಂಸದರಿಗೆ ಫಸ್ಟು 25 ಲಕ್ಷ, ನಂತರ 15 ಲಕ್ಷ ನಾಗೇಶ್ ಅನ್ನೋರ ಮುಖಾಂತರ ಕೊಟ್ವಿ. ಆದರೆ ಕಾಲಾನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ. ಕಳೆದ 3-4 ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು, ಹರಾಸ್ ಮಾಡಿದ್ರು ಅಂತೇಳಿ ಆ ಹುಡುಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ಕಾಗದೆ ನಿನ್ನೆ ZP DC ಆಫೀಸ್ ಆಚೆ ಓಪನ್ ಫೀಲ್ಡಲ್ಲಿ ಬೆಳಗ್ಗೆ 5ರಿಂದ 6 ಗಂಟೆ ಮಧ್ಯೆ ಸೂಸೈಡ್ ಮಾಡ್ಕೊಂಡ ಸರ್. ಸೂಸೈಡ್ ಮಾಡ್ಕೊಂಡ. ಈಗ ನನ್ನ ಕ್ವಶನ್ ಇಷ್ಟೇ, ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ 40 ಲಕ್ಷ ಕೇಳಿದ್ರು, 40 ಲಕ್ಷ ಕೊಟ್ಟಿದ್ದೀನಿ, ಯಾರ ಹತ್ರ ತಗೊಂಡು ಹೆಂಗ್ ಕೊಟ್ಟೆ, ಎಲ್ಲಿ ಕೊಟ್ಟೆ, ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದ್ದಾರೆ. ಸಂಸದರು ನಿಜವಾಗ್ಲೂ ಅವ್ರಿಗೆ ಪ್ರಾಮಾಣಿಕತೆ ಇದ್ದರೆ ಅವರೇ CIDಗೆ ರಿಕ್ವೆಸ್ಟ್ ಮಾಡಬೇಕು. ಈಗ ಈ ಆರೋಪ ಮಾಡ್ತಿರೋದು ನಾವಲ್ಲ. ಡೆತ್ ನೋಟಲ್ಲಿ ಏನಿದೆಯೋ ನೋಡಿ ಸರ್, ಆ ಹುಡುಗ ತೀರ್ಕೊಂಡಿರೋ ಹುಡುಗ SC, ಅವ್ರು ಶ್ರೀಮತಿ ST, ಅವರಿಬ್ಬರದು ಲವ್ ಮ್ಯಾರೇಜು. ಪಾಪ 4-5 ವರ್ಷದಿಂದ 40 ಲಕ್ಷ ಸಾಲ ತೀರ್ಸಕ್ಕಾಗದೆ ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ನಿನ್ನೆ ಇನ್ನು ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾನೆ. ಅವ್ರ ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ. ನಂತರ ಕಾನೂನು ತನ್ನ ಕ್ರಮ ತಗೊಳುತ್ತೆ. ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ. ಆದರೆ ಈ ಕೇಸಲ್ಲಿ ನಾವು ಯಾರು ಹಿಂಗೆ ಮಾಡಿ ಅಂತ ನಾವು ಯಾರು ಹಸ್ತಕ್ಷೇಪ ಮಾಡಲ್ಲ. ಸೂಸೈಡ್ ನೋಟಲ್ಲಿ ಬರೆದಿದ್ದಾನೆ ಸರ್. ಒಂದು ಡ್ರೈವರ್ ಜಾಬ್ಗೆ 40 ಲಕ್ಷ ನಡೀತಿದೆ ಅಂದರೆ ದಯವಿಟ್ಟು ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವರೇ, ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮಗಿದ್ರೆ ಬನ್ನಿ, ಆ ಹುಡುಗನ ಪರವಾಗಿ ನಿಲ್ಲಿ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ, ಇಲ್ಲ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರದ್ದೇ ಕೇಂದ್ರ ಸರ್ಕಾರ ಅಲ್ಲ, CIDಗೋ CBIಗೋ ಕೊಡಕ್ಕೆ. ಸರ್, ಈಗ ಇಬ್ಬರ ಹತ್ರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ. ದಿನಕ್ಕೆ 100 ಜನರ ಹತ್ರ ಡೀಲ್ ಮಾಡಿದ್ರೆ ಎಲ್ಲಿ ಫೇಸ್ ಐಡಿಯಾ ಇರುತ್ತೆ? ಅಲ್ಲ, ಹಂಗಲ್ಲ ಸರ್, ನಾನು ಅನ್ಯತಾ ಭಾವಿಸ್ಬೇಡಿ. ಈಗ ಇಬ್ಬರ ಹತ್ರ ವ್ಯವಹಾರ ಮಾಡಿದ್ರೆ ಅವ್ರನ್ನ 1 to 1 ಇದು ಮಾಡ್ತೀರಾ, 1000 ಜನರ ಹತ್ರ ಇದು ಮಾಡಿದ್ರೆ ಎಲ್ಲಿ ಸಿಗುತ್ತೆ? ಸರ್, ಉಸ್ತುವಾರಿ ಸಚಿವರು ಮತ್ತು ಶಾಸಕರು ನನ್ನ ವಿರುದ್ಧ ರಾಜಕೀಯ ಪಿತೂರಿ ಮಾಡಿ ಈ ತರ ಮಾಡಿದ್ದಾರೆ. ಸರ್, ಇಲ್ಲಿ ಡೆತ್ ನೋಟಲ್ಲಿ ಆ ಹುಡುಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು. ನಮ್ದು ಹಸ್ತಕ್ಷೇಪ ಎಲ್ಲಿದೆ? ಮಿನಿಸ್ಟ್ರಿ ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗೆ ಬಾಯ್ ಬಡ್ಕೊತಾ ಇರ್ತಾರಲ್ಲ. ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಆ ಕುಟುಂಬದ ಪರ ನಿಂತ್ಕೊಳ್ಳಿ ಸರ್. CID ಕೊಡಕ್ಕೆ ಹೇಳಿ, ಇಲ್ಲ ಅವ್ರದ್ದೇ CBI ಇದೆ ಕೊಡಕ್ಕೆ ಹೇಳಿ. ಸತ್ಯಾಸತ್ಯತೆ ಆಚೆ ಬರಲಿ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ. ನಮ್ದೇನಿದೆ ಸರ್? ಈಗ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ CBI ಕೊಡ್ಸಕ್ಕೆ ಹೇಳಿ. ಅವ್ರದ್ದೇ ಅಲ್ವಾ CBI ಕೊಟ್ರೆ ಒಂದು ಕಂಡೀಷನ್, ಅವ್ರು ರಾಜೀನಾಮೆ ಕೊಟ್ಟು ತನಿಖೆಗೊಳಪಡಬೇಕು. CBI ಕೊಡ್ಲಿ, ನಾನು ವೆಲ್ಕಮ್ ಮಾಡ್ತೀನಿ. ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ, ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಿ ಅಲ್ವಾ?